ಗೈಸ್ ಸಡನ್ ಆಗಿ ಗೋವಾ ಹೋಗೋ ಪ್ಲಾನ್ ಆಗೈತ್ರಿ. ಇವಾಗ ಗೋವಾ ಹೋಗತ್ತೇವಿ. ಯಾಕಂದ್ರೆ ಗೈಸ್ ಅಲ್ಲಿ ಫಾಲ್ಸಿಗೆ ಬಿಡಲಿಲ್ಲ, ಹಿಂಗಾಗಿ ನಾವು ಗೋವಾ ಹೋಗೋ ಪ್ಲ್ಯಾನ್ ಮಾಡಿದ್ದೇವೆ. ಈಗ ಆಲ್ಮೋಸ್ಟ್ ಗೋವಾ ನಿಯರ್ ಬಂದೇವಿ, ಗೋವಾ ಒಳಗದೇವಿ. ಇನ್ನೊಂದು 30 ಕಿಲೋಮೀಟ್ರ್ ಹೋದ್ರೆ ಆತ್ರಿ. ಡ್ರೆಸ್ ತಂದಿಲ್ಲ ಏನಿಲ್ಲ, ಇದು ಸಡನ್ ಪ್ಲ್ಯಾನ್ ಮಾಡಿದ್ದು. ಬಟ್ ಏನು ಮಾಡೋಕೆ ಬರಂಗಿಲ್ಲ, ಎಂಜಾಯ್ ಮಾಡೋಣ ಬರ್ರಿ ಗೈಸ್. ಇವಾಗ ಬಾಗಾ ಬೀಚಿಗೆ ಬಂದೇವು ಗೈಸ್. ಈಗ ಬೈಕ್ ಅದು ಪಾರ್ಕಿಂಗ್ ಮಾಡ್ಬೇಕಾ, ಈಗ ಮಾಡ್ತೀವಿ. ಅದು ಜಾಗ ಹುಡ್ಕಾಡತ್ತೀವಿ, ಜಾಗ ಸಿಗತ್ತು. ಬೈಕ್ ಪಾರ್ಕಿಂಗ್ ಮಾಡ್ಕೊಳ್ಳೆ ಬಾಗಾ ಬೀಚಿಗೆ ಎಂಟ್ರಿ ಆಗ್ತೀವಿ. ಅಲ್ಲಿ ಬಾಗಾ ಬೀಚ್ ಎಂಟ್ರಿ ಆಗ್ಯಾವ ಗೈಸ್, ಹೋಗತ್ತೀವಿ ಇವಾಗ. ಬರ್ರಿ ಎಲ್ಲರೂ ಎಂಜಾಯ್ ಮಾಡು. ಮುಖ ಹೆಂಗಾಗೈತೆ ನೋಡ್ರಿ, ಬಿಸಿಲು ಫುಲ್ ಟ್ಯಾನ್ ಆಗೈತೆ ರೀ ಮುಖ. ಫುಲ್ ರಶ್ ಗೈಸ್ ನೋಡ್ರಲ್ಲ. ಇವಾಗ ಬಾಗಾ ಬೀಚಿಗೆ ಬಂದೀವಿ. ಕರೆ ಫುಲ್ ರಶ್ ಐತಿ ಗೈಸ್, ಏನು ಮಾಡೋಕ್ಕಾಗತ್ತು. ನೋಡ್ರಿ ಇಲ್ಲಿ ಫುಲ್ ರಶ್ ಗೈಸ್. ಗೈಸ್ ನೋಡ್ರಿ, ನಾವು ಸಂಡೇ ಅಂತಂದು ಹೇಳಿ ಫುಲ್ ಖುಷಿಲಿ ಒಂದು ಯಾವುದೋ ಒಂದು ಪಾಯಿಂಟ್ ನೋಡ್ಬೇಕಂತ ಬಂದಿದ್ದು ರೀ. ಆದ್ರೆ ನಮ್ಗೆ ಆಗಿದ್ದು ಡಿಸಪಾಯಿಂಟ್ ಅಷ್ಟೇ ರೀ, ಮತ್ತೇನೂ ಇಲ್ಲ ರೀ. ಗೈಸ್ ನೋಡ್ರಿ, ನಾವು ವಾಟರ್ ಫಾಲ್ ನೋಡ್ಬೇಕಂತಂದು ಬೆಳಗಾವ್ ನಿಯರೆಸ್ಟ್ ವಾಟರ್ ಫಾಲ್ ಬಂದಿದ್ದು ರೀ. ಆದ್ರೆ ಅಲ್ಲಿ ಯಾವ ನೀರು ಇರಲಿಲ್ಲ. ಹಿಂಗಾಗಿ ಸಡನ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಡೈರೆಕ್ಟ್ ನಮ್ದು ಗೋವಾ ಜಂಪ್ ಆದವು ರೀ. ಗೋವಾಗೆ ಬಂದೀವಿ ರೀ ಬೈಕ್ ಮೇಲೆ ರೀ. ಇಲ್ಲಿ ಎಲ್ಲ ಹುಡುಗಿಯರ್ನದು ನೋಡಿ ಗಾಬ್ರಾಗ್ಯವ್ರಿ. ಇವಾಗ ಕಲ್ಲಂಗುಡ್ ಬೀಚ್ ಹೋಗತ್ತೇವೆ, ರೂಮ್ ಹುಡ್ಕಾಡತ್ತೇವೆ ಗೈಸ್. ಲಗೇಜ್ ಎಲ್ಲ ಐತಿ, ಅದನ್ನೆಲ್ಲ ಎಲ್ಲೆಡೆ ಗೊತ್ತಾವತ್ತು. ಅದ್ರ ಸಂಗ ರೂಮ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡೇವಿ. ಅದೇ ರೂಮ್ ಹುಡ್ಕಾಡತ್ತೀವಿ. ರೂಮ್ ಹುಡ್ಕಾಡ್ಬೇಕು ತಗೊಂಡು ಬರ್ರಿ. ಇವಾಗ ಕಲ್ಲಂಗುಡ್ ಬೀಚ್ಗೆ ಹೋಗತ್ತೇವೆ ರೀ. ಇನ್ನೂ 2 ಕಿಲೋಮೀಟ್ರ್ ಐತಿ, ಹೋಗತ್ತೇವೆ ಜಸ್ಟ್ ಸ್ಕೂಟಿ ಮೇಲೆ. ಆಮೇಲೆ ಅಲ್ಲಿ ಹೋಗಿ ರೂಮ್ ಮಾಡ್ತೇವೆ. ಹಸುವಾಗ ಬೆಳಗಿಂದ ಏನೂ ತಿಂದಿಲ್ಲ. ಅಲ್ಲಿ ರೂಮ್ ಸಿಕ್ಕೈತ್ರಿ, ಅದ ರೂಮ್ ಹೆಂಗೈತೆ ನೋಡೋಣ ಬರ್ರಿ. ಚಲೋ ಐತಿ, ರೀಸನಬಲ್ ರೇಟ್. 1000 ರೂಪಾಯಿ ಹೇಳೋಕೆ ಕೇಳಿಲ್ಲ ಗೈಸ್. ಉಫ್ಫೆ ಹಿಂಗೈತೆ ನೋಡಿರಿ ಸರ್. ಡಬಲ್ ಬೆಡ್, ಅವ್ರು ಎಕ್ಸ್ಟ್ರಾ ಬೆಡ್ ಒಂದು ಕೊಟ್ಟಿದ್ದಾರೆ. ಇದು ವಾಶ್ರೂಮ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಡೇ 2 ಇನ್ ಗೋವಾ. ಇವಾಗ ಇದ್ದೀವಿ ಜಸ್ಟ್, ಇನ್ನೂ ಯಾರು ನನ್ನ ಫ್ರೆಂಡ್ಸ್ ಇದ್ದಿಲ್ಲ. ಇದು ಔಟ್ಡೋರ್ ನೋಡ್ರಿ ಹೆಂಗೆ ಐತಿ, ಬಾಲ್ಕನಿ ಏರಿಯಾ. ಸೋಫಾ ಹಾಕ್ಯಾರ, ಆರಾಮ್ ಕುಂತು ಇದು ಮಾಡ್ಬೋದು. ಬರ್ರಿ ಅವ್ರಿಗೂ ಎಬ್ಸಕ್ಕೆ ಹೋಗ್ರಿ. ಏ ಗಾಯ್ಸ್ ಇನ್ನದಿಲ್ಲ ಹೇಳ್ರಿ, ಟೈಮ್ ಆಗೈತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಳ್ರಿ, ಟೈಮ್ ಆಗೈತೆ ಹೇಳ್ರಿ, ಹೋಗೋಣ್ರಿ. ಇನ್ನ ಗೈಸ್ ಇವಾಗ ಚೆಕ್ಔಟ್ ಆಗತ್ತೇವಿ. ಇವಾಗ ರೂಮ್ ಬಿಟ್ಟು ಹೋಗತ್ತೇವೆ ರೀ. ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಬಾಯ್ ಪ್ರವೀಣ್, ಇಲ್ಲೇ ಇರೋನಿ. ಇವಾಗ ಜಸ್ಟ್ ಕೆಳಗೆ ಹೋಗತ್ತೇವಿ. ಕೆಳಗೆ ಹೋಗ್ಬೇಕು ನಾವು. ಒಂದು ಸ್ಕೂಟಿ, ನಾನೊಂದು ಪಲ್ಸರ್ ಮೇಲೆ ಬಂದೇವಿ. ಪಲ್ಸರ್ ನಂಗೆ ಹೊಡ್ಯಾಕಾಗತ್ತ. ಈಗ ನಾನು ಸ್ಕೂಟಿ ಹೊಡಿತೇನೆ ರೀ. ಇಲ್ಲಿಂದ ಕೋಲ್ವಾ ಬೀಚ್ಗೆ ಹೋಗ್ಬೇಕಂತೈತಿ. ಹೋಗೋದು ಪ್ಲ್ಯಾನ್ ಮಾಡೋದೇವು, ಇನ್ನೂ ಆಗ ಬರ್ತಾ. ಬೆಳಗ್ಗೆಯಿಂದನೂ ಪ್ಲ್ಯಾನ್ ಮಾಡ್ತೇವೆ, 2 ಅವರ್ ಆತ್ರಿ ಆಗ್ಬಾರ್ದು. ಹಿಂಗೆ ಹೋಗ್ತೇವೆ. ಹಾಂ ಬಾಯ್, ಥ್ಯಾಂಕ್ ಯು ಬಾಯ್. ಏನೈತಿ ಅವ್ರು ಬಾಯ್, ಆಮೇಲೆ ನಿಮಗೆ ಸಿಗೋಣ. ಇವಾಗ ನೋಡ್ರಿ ನಮ್ಮ ಗಾಡಿ, ಇವಾಗ ಗಾಡಿ ನೋಡ್ರಿ. ನಾವು ಇವಾಗ ಗಾಡಿ ಮೇಲೆ ಬಂದೇವಿ. 2 ಬೈಕ್ ಮೇಲೆ 5 ಮಂದಿ ಬಂದೇವಿ. ಒಂದು ಗಾಡಿ ಮೇಲೆ 3 ಸೀಟರ್. ಅವ್ರು ಹೆಂಗೆ ಕೂತ್ರು ಏನೋ ಗೊತ್ತಿಲ್ಲ. ನಾನಂತೂ ಕಂಫರ್ಟೇಬಲಾಗಿ ಸ್ಕೂಟಿ ಮೇಲೆ ಹತ್ಕೊಂಡು ಬಂದೀನಿ ರೀ. ಇವಾಗ ನಡಿ ಹೋಗ್ರಿ. ನೋಡ್ರಿ ಗೈಸ್, ನಾವು ಸ್ಟೇ ಮಾಡಿದ ಏರಿಯಾ ಇಲ್ಲಿ ಒಳಗಡೆ ಐತಿ ರೂಮ್. ಇವಾಗ ಹೊರಗೆ ಬಂದೇವಿ. ಈ ಕಡೆ ಹೋದ್ರೆ ಇದಕ್ಕೆ ಹೋಗ್ತೈತೆ ರೀ, ಕಲ್ಲಂಗುಡ್ ಬೀಚ್. ನಾವಿವಾಗ ಸಿಂಕೇರಿಯಮ್ ಫೋರ್ಟ್ಗೆ ಹೋಗ್ಬೇಕಂತ ಡಿಸೈಡ್ ಆಗ್ಯಾವೆ. ಎಲ್ಲ ರೆಡಿ ಆಗ್ಯಾವೆ. ಈಗ ಹೋಗ್ತೀವಿ ರೀ. ಬರ್ರಿ ನಿಮ್ಗೆ ತೋರಿಸ್ತೇನೆ ಫೋರ್ಟ್ ಹೆಂಗೆ ಐತಿ. ಬೆಸ್ಟ್ ಐತಿ, ಸಮುದ್ರ ಎಂಡಿಗೆ ಐತಿ.
ಸೈಡ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಐತಿ, ಸ್ವಲ್ಪ ಹೊರಗಡೆ ಬಂದ್ರೆ ರೀಸನೇಬಲ್ ರೇಟ್ ಎಲ್ಲ ಸಿಗ್ತೈತಿ. ಊಟ ಅದು ಅಲ್ಲಿ ಭಾಳ ಕಾಸ್ಟ್ಲಿ ಐತಿ. ಗೈಸ್ ಇದೆ ನೋಡ್ರಿ ಬೀಚ್ ಹೋಗೋ ರೋಡ. ಇನ್ನೊಂದು 2 ಕಿಲೋಮೀಟರ್ ಐತಿ, ಅಲ್ಲಿ ಫೋರ್ಟ್ ಐತಿ, ಫೋರ್ಟ್ ತೋರಿಸ್ತೇವೆ ಬರ್ರಿ. ಬೈಕ್ ಪಾರ್ಕಿಂಗ್ ಮಾಡತ್ತೀವಿ ಇಲ್ಲಿ ಮಾಡಿ ಆಮೇಲೆ ಹೋಗೋಣ ಬರ್ರಿ. ಸೀ ಲೆವೆಲ್ ಹೆಂಗೆ ಕಾಣತೈತೆ ನೋಡ್ರಿ ಇಲ್ಲಿಂದ ಗೈಸ್. ಗೈಸ್ ಇಲ್ಲಿಂದ ವ್ಯೂ ಹೆಂಗೈತೆ ನೋಡ್ರಲ್ಲ, ಅಲ್ಟಿಮೇಟ್ ಗೈಸ್. ಖುಷಿ ಆಗತ್ತೈತೆ ನೋಡಿದ್ದು, ಬಂದಿದ್ದಕ್ಕೂ ಸಾರ್ಥಕತೆ ಗೈಸ್. ಸೀ ಲೆವೆಲ್ ಎಷ್ಟು ಚಂದ ಕಾಣತೈತೆ ನೋಡ್ರಲ್ಲ ಇಲ್ಲಿಂದ, ಬೆಸ್ಟ್ ಐತಿ ಗೈಸ್. ಪ್ಲೇಸ್ ಹೆಂಗೈತೆ ಕಮೆಂಟ್ ಮಾಡಿರಿ ಗೈಸ್. ವಾವ್, ಇದು ಅಗೋಡ ಫೋಟ ಮತ್ತು ನಮ್ಗೆ ಅದು ಯಾವುದೋ ಹೇಳಿದ್ರಲ್ಲ, ಸಿಂಕೇರಿಯಮ್ ಅದು ಪೋರ್ಟ್ ಅಂತ ಹೇಳಿದ್ರಿ. ಬಟ್ ನಾವು ಅಗೋಡ ಪೋರ್ಟಿಗೆ ಬಂದೇವಿ ಗೈಸ್. ಅಗೋಡ ಪೋರ್ಟಿಗೆ ಬಂದೇವಿ, ಸಿಂಕೇರಿಯಮ್ ಅಂದ್ಕೊಂಡು ಅಗೋಡ ಪೋರ್ಟಿಗೆ ಬಂದು ನಮ್ಗೆ ಗೊತ್ತಾಗಲಿಲ್ಲ ಫಸ್ಟ್ ಟೈಮ. ಆದರೂ ನೋಡ್ರಿ ಅದಕ್ಕಿಂತ ಚಲೋ ಐತೆ ಅನ್ಸತ್ತೈತೆ ನಮ್ಗೆ, ಬೆಸ್ಟ್ ಐತೆ ಗೈಸ್. ಹಾಂ ಗಾಳಿ ನೋಡ್ರಿ ಎಷ್ಟು ಚಂದ ಬರತ್ತೆ. ಇದೆಲ್ಲ ಪೋರ್ಟ್ ಏರಿಯಾ ಗೈಸ್, ಇದು ಸಮುದ್ರ ಸೈಡ್ ಒಳ್ಳೈತೆ ನೋಡ್ರಿ ಪೋರ್ಟ್. ಸರೌಂಡಿಂಗ್ ಹೋಗ್ಬಿಟ್ಟು ಈಗ ಹೋಗ್ತೇವೆ. ರೆಸಾರ್ಟ್ ಅದು ಅವ್ರ ಗೈಸ್, ಬಟ್ ಕಾಸ್ಟ್ಲಿ ಜಾಸ್ತಿ. ಬೀಚ್ ಸೈಡ್ ಏನೂ ಮಾಡ್ದಂಗೆ ನೋಡ್ರಿ, ಅಟ್ಲೀಸ್ಟ್ ಒಂದು 10 to 5 ಕಿಲೋಮೀಟ್ರ್ ಹಿಂಗೆ ದೂರ ಹೋಗಿ ತೊಗೊಂಡ್ರೆ ನಮ್ಗೆ ರೀಸನೇಬಲ್ ರೇಟ್ ಸಿಗ್ತದೆ. ಈಗ ಸಮುದ್ರ ಕಡೆ ಹೋಗತ್ತೀವಿ. ಶೂ ನಮ್ಗೆ ಮುಂದಾಗೆ ಏನೋ ಕ್ಯೂರಿಯಾಸಿಟಿ ಒಳಗೆ. ಶೋ ಹೆಂಗಿತ್ತು ಶೋ, ಪ್ಲೇಸ್ ಹೆಂಗೈತೆ? ಬಂದಿದ್ದಕ್ಕೂ ಇದಾತಲ್ಲ ವರ್ತ್ ಅನ್ಸತ್ತಿಲ್ಲ. ಕರ್ನಾಟಕ ಭಾಷೆದಾಗ ಹೇಳ್ಬೇಕಂದ್ರೆ ಗಿಚ್ಚಿ ಗಿಲಿಗಿಲಿ. ಇಲ್ಲಿ ಶೂ ಅಲ್ಲಿ ನೋಡಿ ಇದದು ಕಲ್ಲಂಗೂರು ಬೀಚ್ ಮತ್ತೆ ಇದೆ ನೋಡಿ ಗೈಸ್. ಅಗೋಡ ಪೋರ್ಟ್ ಹೆಂಗೈತೆ ಕಮೆಂಟ್ ಮಾಡಿರಿ ಗೈಸ್. ಬೆಸ್ಟ್ ಐತ್ರಿ, ನಮ್ಗೆ ಚಲೋ ಅನ್ಸತೈತಿ. ಸರೌಂಡಿಂಗ್ ಹೆಂಗೈತೆ ನೋಡ್ರಿ. ತಗೋಕ್ ಹೋಗಿ ಪ್ಯಾಂಟ್ ಎಲ್ಲ ತೋರ್ಸ್ಕೊಂಡ್ ಕುಂತೀವ್ರಿ. ಇವಾಗ ಹೋಗತ್ತೀವಿ. ಇವನ್ ನೋಡ್ರಿ ಶೂಸ ಕಟ್ಟಾಗೈತಿ. ಶಿವ ಶೂಸ್ ತೋರ್ಸು. ಮೀನ್ಗತ್ಲೆ ಬಾಯಿ ತೆಗೈತ್ರಿ. ನೋಡ್ರಿ ರೆಸಾರ್ಟ್ ಅದ್ರಾಗ ಐತ್ರಿ ಒಂದು. ನೋಡ್ರಿ ಗೈಸ್ ಸ್ಪೋರ್ಟ್ ಹೆಂಗೈತಿ. ರೆಸಾರ್ಟ್ ಅದು ಇಲ್ಲೇ ಇದಾವ, ಬಟ್ ಕಾಸ್ಟ್ಲಿ ಇದಾವ. ಹೋಗೋದೇನು ಸರಿ ಇಲ್ಲ, ಚಲೋ ಐತಿ ಗೈಸ್, ಬೆಸ್ಟ್ ಪ್ಲೇಸ್. ನಾನು ಅಂದ್ಕೊಂಡ್ರೆ ಅದಕ್ಕೆ ಇಲ್ಲಿ ಹೋದಾಗ ಇಷ್ಟು 2 ಪ್ಲೇಸ್ ಅಡ್ಡಾಡಿದ್ದು, ಬಟ್ ಅದಕ್ಕಿಂತ ಚಲೋ ಇರ್ತಾವಂತ ಇನ್ನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ್ಬೇಕು ಗೊತ್ತಾಯ್ತು, ಬೆಸ್ಟ್ ಪ್ಲೇಸ್ ಆಲ್ಮೋಸ್ಟ್ ಆಗೈತಿ. ಇನ್ನು ಸ್ವಲ್ಪ ಇಲ್ಲಿ ಇಷ್ಟ ಉಳ್ದೈತೆ ನೋಡ್ರಿ, ಅಷ್ಟು ಅಡ್ಡಾಡೋದು ಮುಗೀತು. ಇನ್ನು ಹಾಳು ಹೋಗ್ತೇವೆ ರೀ. ಇದೇ ಲಾಸ್ಟ್ ರೀ. ಇನ್ನು ಸಾಕ್ರಿ, ಇನ್ನು ಸುಮ್ಮನೆ ನಾವು ರಿಟರ್ನ್ ಬೆಳಂಗೆ ಹೋಗ್ಬಿಡ್ತೀವಿ. ಅಲ್ಲಿ ಎಲ್ಲ ಕಡೆ ಪೊಲೀಸರು ಇರ್ತಾರೆ, ಗೋವಾ ಪೊಲೀಸರು. ನಮ್ಮ ಲೈಸೆನ್ಸ್ ಇಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ, ಹಂಗೆ ಬಂದೀವಿ. ನನ್ನ ಕಡೆ ರೊಕ್ಕನೂ ಇಲ್ರಿ, ಇವಾಗ ಕೊಟ್ಟ ನಂದು. ಚಲೋ ಐತೆ ಗೈಸ್, ಗೋವಾ ಟ್ರಿಪ್ ಬೆಸ್ಟ್ ಆಗೈತಿ. ಇದು ಅಗೋಡ ಬೀಚ್ ಎಲ್ಲಕ್ಕಿಂತ ಬೆಸ್ಟ್ ಅನಿಸ್ತು ನಮ್ಗೆ. ಖುಷಿ ಆಯ್ತು ರೀ ಬಂದಿದ್ದಕ್ಕೂ. ವರ್ತ್ ಐತ್ರಿ, ರೊಕ್ಕ ಕೊಟ್ಟು ಬಂದಿದ್ದಕ್ಕೂ ವರ್ತ್ ಐತ್ರಿ ಗೈಸ್. ಡಾಲ್ಫಿನ್ ಅನ್ಪ್ಲಾನೆಡ್ ಗೋವಾ ಟ್ರಿಪ್ ಹೆಂಗೆ ಅನಿಸ್ತು? ಹಾಂ, ನಾವು ಅನ್ಕೊಂಡಿದ್ದಿರ್ಕಲ್ರಿ ಗೋವಾಗೆ ಬರ್ತೇವೆ ಅಂತೇಳಿ ಫಾಲ್ಸಿಗೆ ಬಂದಿದ್ವಿ ರೀ. ಆ ಫಾಲ್ಸ್ ಒಳಗೆ ನೀರಿಲ್ಲ ಅದ್ಲೆ ಸಡನ್ ಆಗಿ ಎಲ್ಲ ಡಿಸೈಡ್ ಮಾಡಿದ್ವು. ಬಂದಿದ್ದಕ್ಕೆ ಏನ್ರಿ ಯೂಸ್ ಆಗಲಿ ಅಂತ ಹೇಳಿ ಗೋವಾಗೆ ಬರೋಕ್ಕೆ ಟ್ರೈ ಮಾಡಿದ್ವು. ಗೋವಾ ಬಂದು ರೀ, ಬೆಸ್ಟ್ ಅನ್ಸತೈತಿ, ಖುಷಿ ಆಯ್ತು ರೀ. ಇಲ್ಲಿ ಬಂದದ್ದು ಒಂದು ಟ್ರಿಪ್ ಸೈಡ್ಗೆ ಇಟ್ಟರೆ ಇವ್ರ ಮನೆಗೆ ಹೋದ ಬಳಿಕ ಏನೇನು ಆಕೈತೆ ಇವ್ರ ಮಮ್ಮಿ ಹೋಗ್ಬೇಡ ಅಂತ ಹೇಳಿದ್ರು, ಆದ್ರೂ ಕರ್ಕೊಂಡ್ ಬಂದೇವಿ. ಇನ್ನು ಮುಂದೆ ಏನಾಕಿತ್ತು ಗೊತ್ತಿಲ್ಲ. ಅಲ್ಲಿದ್ದು ರಿಯಾಕ್ಷನ್ ತೋರಿಸ್ತೀನಿ ತಗೋರಿ ನಿಮಗೆ. ನಾ ವೇಟ್ ಮಾಡಿ ಲೋಡ್ ಮಾಡ್ಕೊಂಡು ಅಲ್ಲಿ ಹೋಗಿ ಅನ್ಲೋಡ್ ಮಾಡೋದು ಹಿಂಗೈತೆ ನೋಡ್ರಿ ಗೈಸ್. ಇಲ್ಲಿ ಟಾಪ್ ಆಫ್ ದಿ ಫೋರ್ಟ್ ವ್ಯೂ ಬೆಸ್ಟ್ ಐತಿ ಗೈಸ್. ಫುಲ್ ಫ್ರೆಶ್ ಏರ್, ಒಳ್ಳೆ ಖುಷಿ ಆಗತ್ತೈತಿ ಗೈಸ್. ನಮ್ಮ ಹುಡುಗರೆಲ್ಲ ನಿಂತು ಅಬ್ಸರ್ವ್ ಮಾಡತ್ತಾರ ನೋಡ್ರಿ. ನೀರು ಸೌಂಡ್ ನೋಡ್ರಿ ಎಷ್ಟು ಚಂದ ಬರತೈತಿ, ಬೆಸ್ಟ್ ಐತಿ ಗೈಸ್. ಅಗೋಡ ಬೀಚ್ ಬೆಸ್ಟ್ ಐತಿ. ವ್ಯೂ ನೋಡ್ರಿ, ಮೇಲ್ಗಡೆದು ವ್ಯೂ ನೋಡ್ರಿ ಎಷ್ಟು ಬೆಸ್ಟ್ ಐತಿ ಗೈಸ್. ಬಂದಿದ್ದಕ್ಕೂ ಖುಷಿ ಆದ್ರಿ, ಬೆಸ್ಟ್ ಅನ್ಸತೈತ್ರಿ. ಇಲ್ಲಿ ನೋಡ್ರಿ ಶೂಸ್ ಒಳಗೆ ಎಷ್ಟು ಇದನ್ನ ಉಸುಕ್ ಕುಂತೈತಿ. ಮರಳು ನೋಡ್ರಿ ಎಷ್ಟೈತಿ. ಶೂ ಏನೋ 1 ಕಿಲೋ ಕಟ್ಕೊಂಡು ಮನೆಗೆ ಹೋಗತ್ತೇನೇನು. ಇದೇ ಲಾಸ್ಟ್ ಸ್ಪಾಟ್ ರೀ. ಇವಾಗ ಅಗೋಡ ಬೀಚ್ ಎಲ್ಲ ಅಡ್ಡಾಡಿದ ಆಟ ಎಲ್ಲ ಮುಗೀತು. ಇನ್ನು ನಾಷ್ಟ ಮಾಡೋದು ರೀ. ನಮ್ಮ ರೂಟಿಗೆ ನಾವು ಜಾಗ ಬಿಟ್ಬಿಡೋದು. ಬೆಳಗ್ಗೆ ಹೋಗ್ಬಿಡ್ತೀವಿ ಗೈಸ್. ಏನು ವಾಪಸ್ ಮನ್ಯಾಗಿನ ಕಾಲ್ಮರ್ಗಿ ತೊಗೋತಾರಂತ ಗೊತ್ತಾಗೈತಿ. ಗಿರೀಶ್ಗಳು ಮಮ್ಮಿ ಅಂತೂ ಇನ್ನು ಒಳಗೆ ಕರ್ಕೊಂಗಿಲ್ಲ ರೀ, ಅದಂತೂ ಕರೆ ಐತಿ.
ಇವು ನಮ್ಮ ರೆಸ್ಪಾನ್ಸಿಬಿಲಿಟಿ ಇದ್ರಿ ಎನ್ಕತಕ್ಕ ನಿನ್ನ ಮನೆ ಸನ್ನೆ ಬಂದಂಗೆ ನಮಗೆ ಸಂಬಂಧ ಇಲ್ರಿ ಅವು ನಮ್ಮ ಅಪ್ಪ ಓದ್ತಾರ ಇವು 7 ಕಿಲೋಮೀಟ್ರ್ ಅಂತೇಳಿ ಗೋವಾಕ್ಕೆ ಬಂದಾನ್ರಿ ಬರೀ ಗೈಸ್ ಕಲ್ಲಂಗುಡ್ ಬೀಚ್ ಅಂದ್ರೆ ಓನ್ಲಿ 7 ಕಿಲೋಮೀಟ್ರ್ ಅಷ್ಟೇ ಐತ್ರಿ ಆ ಕಲ್ಲಂಗುಡ್ ಬೀಚ್ ಬಾಗಾ ಬೀಚ್ಗಿಂತ ಬೆಸ್ಟ್ ಐತೆ ನೋಡ್ರಿ ಒಂದು ಸ್ಟೆಪ್ ಬೆಸ್ಟ್ ಐತಿ ಆಗಲಿ ಅಂದರೆ ಅಟ್ಲೀಸ್ಟ್ ಲಾಸ್ಟ್ ಬಾಗಾ ಬೀಚ್ ಅದು ನೋಡಿದ ತಕ್ಷಣ ಇದನ್ನಾದ್ರೂ ನೋಡಕ್ಕೆ ಬರೀ ಗೈಸ್ ನೋಡ್ರಿ ಪೆಟ್ರೋಲ್ ಖಾಲಿ ಆಗಿ ಬಂದಿದ್ರಿ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬೆಳಗಾವಿಗೆ ಹೋಗ್ಬಿಡ್ತೇವೆ ರೀ ಗಾಡಿಗೆ ಎಣ್ಣೆ ಕುಡಿತೀವಿ ಇವಾಗ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಬಂದೇವಿ ಈಗ ಹೋಗೋದೇವೆ ಗೈಸ್ ಸಿಗ್ನಲ್ ಈಗ ಬಿಟ್ಟು ಗೈಸ್ ಬ್ರಿಡ್ಜ್ ಹೆಂಗೈತೆ ಕಮೆಂಟ್ ಮಾಡಿರಿ ಬೆಸ್ಟ್ ಐತೆ ಗೈಸ್ ಇವಾಗ ರೆಸ್ಟೋರೆಂಟ್ಗೆ ಬಂದಿರಿ ಇನ್ನು ಡೈರೆಕ್ಟ್ ಊಟನ ಮಾಡ್ತೀವಿ ಯಾಕೆ ಊಟ ಟೈಮ್ ಆಗೈತಿ ಈಗ ಡೈರೆಕ್ಟ್ ಊಟನ ಮಾಡ್ತೀವಿ ಫಸ್ಟ್ ಇಲ್ಲಿ ನೋಡ್ರಿ ಕನ್ನಡ ಬೋರ್ಡ್ ಹಾಕ್ಯಾರ ಹೋಟೆಲ್ ಲಭ್ಯ ಅದು ನಮ್ಮ ಗೋವಾದಾಗ ಓಲ್ಡ್ ಗೋವಾದಾಗ ಬಂದೀವಿ ಅಲ್ಲಿ ಕನ್ನಡ ಬೋರ್ಡ್ ಹಾಕ್ಯಾರ ಗೈಸ್ ಫುಲ್ ಹಸಿವು ಆಗೈತಿ ಫಸ್ಟ್ ಕ್ಲಾಸ್ ಊಟ ಮಾಡೋದ್ರಿ ಆರ್ಡರ್ ಮಾಡೇನ್ರಿ ಇವಾಗ ತಿನ್ನತೀನಿ ತಿಂದು ಬಿಲ್ ಕೊಟ್ಟು ಹೋಗ್ಬಿಡೋದು ಗಪ್ಪ ಇವಾಗ ಜಸ್ಟ್ ಊಟ ಮಾಡಿ ಐಸ್ ಕ್ರೀಮ್ ತೊಗೊಂಡೇವ್ರಿ ಹಂಗೆ ಪಿಸ್ತಾ ಈ ಥರದ ಫ್ಲೇವರ್ದ ಇಷ್ಟೇ ಹೇಳಿ ಗೋವಾ ಲಾಗ್ ಸ್ಟಾಪ್ ಮಾಡೋಣ್ರಿ ಗೈಸ್ ಊಟದ ಎಲ್ಲ ಆಯಿತು ಇವಾಗಿನ್ನ ನಾವು ಇಲ್ಲಿಗೆ ಲಾಗ್ ಕಂಪ್ಲೀಟ್ ಮಾಡ್ತೇನೆ ಗೈಸ್ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಗೈಸ್